ಇನ್ನು RSS ದೇಶ ಪ್ರೇಮದ ಸಂಘಟನೆ, ಅದಕ್ಕೆ ನೋಂದಣಿ ಆಗಬೇಕು ಅಂತ ಏನಿಲ್ಲ. ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಇದು. RSS ಕಚೇರಿ ಎಲ್ಲಿದೆ, ಬಿಲ್ಡಿಂಗ್ ಎಲ್ಲಿದೆ ಅಂತ ಪ್ರಿಯಾಂಕ್ ಹೊರಗೆ ಹುಡುಕಿ ಬನ್ನಿ. ದೇಶದ ಕಾರ್ಯ ಮಾಡುವಂತಹ ಸಂಘಟನೆಗಳಿಗೆಲ್ಲ ನೋಂದಣಿ ಆಗಬೇಕು ಅಂತ ಕಾನೂನಲ್ಲಿ ಎಲ್ಲಿ ಹೇಳಿದೆ? ನೀವು ತಲೆತಲಾಂತರದಿಂದ ಆಗರ್ಭ ಶ್ರೀಮಂತ, ನೀವು ಹುಟ್ಟಾನೆ ಶ್ರೀಮಂತರು. ಪ್ರಿಯಾಂಕರ್ಗೆ ನಿಮ್ಮ ಬೆನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಹೇಳಿ ಅವ್ರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು, ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಅರ್ಹತೆನೇ ಅದು. ಅವ್ರ ಹೆಸರಿನಲ್ಲಿ ಬದುಕೊಂಡು ಬಾಳ್ತಿರೋ ನೀವು ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಕಿರುಕುಳ ಕಾಟ ಕೊಡುವಂಥವ್ರು ನೀವು. ಸೊ ಹಾಗಾಗಿ ಒಂದು ದಿನ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಯಾರನ್ನಾರ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿ, ಪೂರ್ಣವಾದಿಯಾಗಿ ಸಮಾಜಮುಖಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಕಳಿಸ್ಕೊಡಿ. ಯಾಕೆ ಗೊತ್ತಾಯ್ತದೆ ನಿಮ್ಮ ತ್ಯಾಗ, ಬಲಿದಾನ, ನಿಮ್ಮ ಏನು ವ್ಯಕ್ತಿತ್ವ, ಇವೆಲ್ಲ ಸಮರ್ಪಣೆ ಮಾಡಿ ಗೊತ್ತಾಗುತ್ತೆ. ಹಾಗಾಗಿ RSSನಲ್ಲಿ ಯಾವ ಆಸ್ತಿನೂ ಇಲ್ಲ, ಗೊತ್ತಿರಲಿ ನಿಮಗೆ.